ಇನ್ನು ಕಾವೇರಿ ನೀರಿಗೆ ಕನ್ನ ಹಾಕೋರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗುತ್ತಾ? ಅನಧಿಕೃತ ಸಂಪರ್ಕದ ವಿರುದ್ಧ ಜಲಮಂಡಳಿ ಸಮರ ಸಾರ್ತಾ ಇದೆ. ಅನಧಿಕೃತ ಕಾವೇರಿ ನೀರಿನ ಸಂಪರ್ಕ ಪಡೆದವರಿಗೆ ಶಾಕ್ ತಗ್ತಾ ಇದೆ. ಬರೋಬ್ಬರಿ 1040 ಬಿಲ್ಡಿಂಗ್ ಮಾಲೀಕರಿಗೆ ನೋಟಿಸ್. ಕೆಲವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡೋದಕ್ಕೂ ಕೂಡ ಈಗ ತಯಾರಿಯಾಗಿದೆ. ಆಗಸ್ಟ್ನಲ್ಲಿ 5200 ಕಡೆ ಜಲಮಂಡಳಿಯಿಂದ ಸರ್ವೆ. 1040 ಕಟ್ಟಡ ಮಾಲೀಕರಿಗೆ ಜಲಮಂಡಳಿ ನೋಟಿಸ್ ಕೊಟ್ಟು ಅನಧಿಕೃತವಾಗದಂತಹ ಕನೆಕ್ಷನ್ ಅನ್ನು ಅಧಿಕೃತ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ನೋಟಿಸ್ಗೆ ಎಚ್ಚೆತ್ತುಕೊಳ್ಳದವರ ವಿರುದ್ಧ ಕ್ರಿಮಿನಲ್ ಕೇಸ್ ಆಗುತ್ತೆ. ಅನಧಿಕೃತ ಸಂಪರ್ಕದ ವಿರುದ್ಧ ಈ ರೀತಿ ಸಮರ ಸಾರಿರುವಂಥದ್ದು ಜಲಮಂಡಳಿ. ಈಗಾಗಲೇ ಈ ಬಗ್ಗೆ ಕೇಸ್ಗಳನ್ನು ಹಾಕೋದಕ್ಕೆ ಮುಂದಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಅನಧಿಕೃತ ಸಂಪರ್ಕದ ವಿರುದ್ಧ ಜಲಮಂಡಳಿ ಏನೀಗ ಸಮರ ಸಾರೋದಕ್ಕೆ ಮುಂದಾಗ್ತಾ ಇದೆ. ಎಷ್ಟು ಕನೆಕ್ಷನ್ ಈ ರೀತಿ ಇದೆ? ಅವ್ರಿಗೆ ಏನು ಸೂಚನೆ ಕೊಡಲಾಗಿದೆ? ಪ್ರತಿಮಾ, ಈಗಾಗಲೇ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಜಲಮಂಡಳಿಯವರು ಯಾರೇ ಅನಧಿಕೃತವಾಗಿ ಸಂಪರ್ಕ ಪಡಿಸಿಕೊಂಡಿರುವಂತಹ ನೀರಿನ ಕನೆಕ್ಷನ್ ಪಡೆದುಕೊಂಡ ಮಾಲೀಕರಿಗೆ ಈಗಾಗಲೇ ಕ್ರಿಮಿನಲ್ ಕೇಸ್ ದಾಖಲಿಸೋದಕ್ಕೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈಗಾಗಲೇ ನಗರದಾದ್ಯಂತ ಸುಮಾರು 140 ಬಿಲ್ಡಿಂಗ್ ಮಾಲೀಕರಿಗೆ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಇದರಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಸುಮಾರು 5200 ಕಡೆಗಳಲ್ಲಿ ಏನು ಸರ್ವೆ ಮಾಡಿದಂತಹ ಜಲಮಂಡಳಿ ಅಧಿಕಾರಿಗಳು ಸರ್ವೆಯನ್ನ ನಡೆಸಿದ್ದಾರೆ. ಇದರಲ್ಲಿ ಸುಮಾರು 1040 ಪ್ರಕರಣಗಳು ಬೆಳಕಿಗೆ ಬಂದಿರುವಂತದ್ದು. ಈಗಾಗಲೇ ಆ ಕಟ್ಟಡದ ಮಾಲೀಕರಿಗೆ ಈಗಾಗಲೇ ನೋಟಿಸ್ ಕೊಟ್ಟಿರುವಂತದ್ದು. ಅನಧಿಕೃತ ಸಂಪರ್ಕವನ್ನ ಅಂದ್ರೆ ಜಲಮಂಡಳಿಗೆ ಗೊತ್ತಾಗದೆ ಅನಧಿಕೃತವಾಗಿ ಕಳ್ಳತನದಲ್ಲಿ ಸಂಪರ್ಕವನ್ನ ಪಡೆದುಕೊಂಡಿದ್ದಾರೆ. ಅಂತವರ ವಿರುದ್ಧ ಕಠಿಣವಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಈಗಾಗಲೇ ಜಲಮಂಡಳಿ ಕಮಿಷನರ್ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಎಲ್ಲ ವಿಭಾಗಗಳ ಬಿಬಿಎಂಪಿ ಏನ್ ವ್ಯಾಪ್ತಿ ಇದೆ, ಆ ವ್ಯಾಪ್ತಿಯಲ್ಲಿ ಕಾವೇರಿ ಕನೆಕ್ಷನ್ ಇರುವಂತಹ ಕಾವೇರಿ ಕನೆಕ್ಷನ್ ಕೊಟ್ಟಿರುವಂತಹ ಏನು ಕಟ್ಟಡಗಳಿದೆ ಅವೆಲ್ಲವೂ ಕೂಡ ಸ್ಥಳಗಳಿಗೆ ಭೇಟಿ ಕೊಟ್ಟು ನೀವು ಸರ್ವೆಯನ್ನ ಮಾಡಿಸ್ಬೇಕು, ಮತ್ತೆ ಒಂದು 15 ದಿನದಲ್ಲಿ ರಿಪೋರ್ಟ್ ಅನ್ನ ಕೊಡಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಇದರಲ್ಲಿ ಸರ್ವೆ ಮಾಡಿದಂತಹ ಸಂದರ್ಭದಲ್ಲಿ 1040 ಈ ರೀತಿ ಪ್ರಕರಣಗಳು ಕಂಡು ಬಂದಿವೆ. ಹಾಗಾಗಿ ಅವರಿಗೆ ಅಂತ ಕಟ್ಟಡದ ಮಾಲೀಕರಿಗೆ ಕೂಡಲೇ ನೀವು ನೋಟಿಸ್ ಅನ್ನ ಕೊಟ್ಟು ಅವರಿಗೆ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಒಂದು ಆದೇಶವನ್ನು ಕೊಟ್ಟಿರುವಂತದ್ದು. ಈಗಾಗಲೇ BMTF ಕೂಡ ಟಾಸ್ಕ್ ಫೋರ್ಸ್ಗೆ ದೂರುಗಳನ್ನು ಕೂಡ ಕೊಟ್ಟಿರುವಂತದ್ದು. ಇದಾದ ಮೇಲೆ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಅವ್ರು ಏನು ಅನಧಿಕೃತವಾಗಿ ಕನೆಕ್ಷನ್ ಅನ್ನ ಪಡ್ಕೊಂಡಿದ್ದಾರೆ ಅವರಿಂದ ದಂಡ ವಸೂಲಿ ಮಾಡಬೇಕು. ದಂಡ ವಸೂಲಿ ಮಾಡಿದ್ರು ಕೂಡ ಅದು ಮುಂದುವರಿಸಿದೆ ಆದಲ್ಲಿ ಅಂತವರ ಮೇಲೆ ಮಾಲೀಕರ ಮೇಲೆ ಕಠಿಣವಾದಂತಹ ಕ್ರಮ ಕೈಗೊಳ್ಳಿ ಅನ್ನುವಂತ ಒಂದು ಕರೆಕ್ಟ್ ಸೂಚನೆಯನ್ನ ಈಗಾಗಲೇ ಬೆಂಗಳೂರು ಜಲಮಂಡಳಿಯಿಂದ ಸೂಚನೆ ಹೊರಡಿಸಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.